It's recording. Hello. Good morning. Very good morning. ನಾನು ಯಾಕೆ ನಿನಗೆ ಬೆಳಿ ಗುಡ್ ಮಾರ್ನಿಂಗ್ ಅಂತಿದ್ದೀನಿ. ಓಕೆ, ಎಲ್ಲೋಗ್ತಿದ್ದೀನಿ ನಾನು ಬಗ್ಗೆ ಆ್ಯಕ್ಚುಲಿ ಕರ್ನಾಟಕದಲ್ಲಿರೋ ರಾಜಧಾನಿನ ನೋಡಿ ಬೇಜಾರಾಗಿ ಇವಾಗ ಭಾರತದ ರಾಜಧಾನಿ ಡೆಲ್ಲಿ ನೋಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಡೆಲ್ಲಿಲಿ ಏನೇನಿದೆ ಏನೇನಿಲ್ಲ ಏನೇನು ನೋಡಬೇಕಿದೆ ಎಲ್ಲ ನೋಡೋಣ ಅಂತ. ಪ್ಲ್ಯಾನ್ ಏನೂ ಇಲ್ಲ. ಡೆಲ್ಲಿಯಿಂದ ಬೇರೆ ಕಡೆ ಹೋಗೋ ಪ್ಲ್ಯಾನ್ಸು ಇದೆ. ಡೆಸ್ಟಿನೇಷನ್ ಗೊತ್ತಿಲ್ಲ. ಡೆಲ್ಲಿನ ಎಕ್ಸ್ಪ್ಲೋರ್ ಮಾಡೋಣ ಒಂದು 2 days. ಆಮೇಲೆ ಬೇರೆ ಕಡೆ ಪ್ಲ್ಯಾನ್. ಸಿಗೋಣ ಡೆಲ್ಲಿಯಲ್ಲಿ. ಬಾಯ್ ಬಾಯ್. ಮೀಟ್ ಯು ಆನ್ ಡೆಲ್ಲಿ. You are somebody. ನಮಸ್ಕಾರ ಎಲ್ಲರಿಗೂ. ಸೀದಾ ಬೆಂಗಳೂರಿಂದ ಡೆಲ್ಲಿಗೆ ಇವಾಗೆಲ್ಲ ಹೋಗ್ತಾ ಇದ್ದೀವಿ. ಈಗ ಸದ್ಯಕ್ಕೆ ನಮ್ಮ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀವಿ. ಅದಾದಮೇಲೆ ಅಲ್ಲಿ ಲಗೇಜಸ್ ಎಲ್ಲ ಇಟ್ಬಿಟ್ಟು ಸರೋಜಿನಿಗೆ ಹೋಗೋ ಪ್ಲ್ಯಾನ್ ಇದೆ. ಓಕೆ, ಇಲ್ಲಿ ಸ್ವಲ್ಪ ಕ್ಯಾಬ್ಸ್ ಎಲ್ಲ ಲೈಕ್ ಸ್ವಲ್ಪ ಕಾಸ್ಟ್ಲಿ ಇದೆ ಗುರು. ಬೆಂಗಳೂರು ಅಷ್ಟೇನಿಲ್ಲ, ಬಟ್ ಓಕೆ ಕೊಡ್ಬೋದು. ನಾನು ಪ್ರಿಫರ್ ಮಾಡೋದು ಓಲಾ ಮತ್ತು ಊಬರ್. ಆ್ಯಕ್ಚುಲಿ ಅದು ರೀಸನಬಲ್. ಲೋಕಲ್ ಟ್ರಾನ್ಸ್ಪೋರ್ಟ್ ಎಲ್ಲ ಲೈಕ್ ಜಾಸ್ತಿನೇ ಕೇಳ್ತಾರೆ. ಇವಾಗ ನಮಗೆ ಇಲ್ಲಿ 350 ಬಿದ್ದಿದೆ ಒಂದು ಸೈಡ್ಗೆ. ಬಟ್ ಇಲ್ಲಿ ಲೋಕಲ್ ಅವರೆಲ್ಲ ಒಂದು 600 ರೂಪಾಯಿ 500 ರೂಪಾಯಿ ಹಿಂಗೆ ಹೇಳ್ತಾರೆ. ನಿಮ್ಗೇನು ಅನ್ಸುತ್ತೆ ಅದನ್ನ ಮಾಡಕ್ಕೆ ಹೋಗಿ. ಮತ್ತು ಇಲ್ಲಿ ಸಿಕ್ಕಾಪಟ್ಟೆ ಹ್ಯೂಮಿಡ್ ಇದೆ ಗುರು. ನೋಡಿ, ಮಳೆ ಬಂದಿದೆ, ಬಟ್ ಆದ್ರೂ ಜನ ಎ ಸಿ ಹಾಕೊಂಡು ಓಡಿಸ್ತಿದ್ದಾರೆ ಗಾಡಿಗಳನ್ನ. ಬೆಂಗಳೂರಲ್ಲಿರೋಷ್ಟು ಫುಲ್ಲು ತಣ್ಣಗೆ ವೆದರೇ ಇಲ್ಲ. ಸಿಕ್ಕಾಪಟ್ಟೆ ಹ್ಯೂಮಿಡ್. ಈ ದುಬೈಲೆಲ್ಲ ಯೂಸ್ ಮಾಡ್ತಾರಲ್ಲ ಫ್ಯಾನ್ಗೆ ಜೊತೆ ವಾಟರ್ ಮಿಸ್ಟ್ ಸ್ಪ್ರೇ ಮಾಡತ್ತಾರೆ, ಆ ಥರ ಎಲ್ಲ ಹಾಕೊಂಡು ಯೂಸ್ ಮಾಡ್ತಾ ಇದ್ದಾರೆ ಹೊರಗಡೆ. ಕಿಟಕಿ ಇಳಿಸಿದ್ದೀನಿ. ಅದು ಸಿಕ್ಕಾಪಟ್ಟೆ ಬಿಸಿ ಬಿಸಿ ಗಾಳಿ. ಇವಾಗ ತಾನೇ ಬಂದೋಗಿದೆ. ಬಟ್ ನಮ್ಮ ಕಡೆ ಎಲ್ಲ ಹೆಂಗಿರುತ್ತೆ ಮಳೆ ಬಂದಾಗ? ನಮ್ಮ ಕಡೆ ತಣ್ಣಗೆ ವಾತಾವರಣ, ಚಳಿ ಚಳಿ ನೆಲ್ಲಿ ಆ್ಯಕ್ಚುಲಿ ಏನು ಅಂತಂದರೆ ನಾನು ಫ್ರೆಂಡ್ ಮನೆಗೆ ಬಂದಿದ್ವಿ. ಸೊ ಇಲ್ಲಿ ಅವರು ಡಿಶ್ ಟ್ರೈ ಮಾಡೋಣ ಅಂತ ಅವ್ರು ತಿನ್ನೋ ಊಟ ಇದೇನು? ಚನ್ನ ಮಸಾಲ, ದಾಲ್, ರಾಯ್ತಾ, ಜೀರಾ ರೈಸ್, ರೋಟಿ. ಫಸ್ಟು ದಾಲ್ ಟ್ರೈ ಮಾಡೋಣ. ಚಿಕನ್ ಥರ ಐತೆ. ಬಟ್ ಇದು ಶ್ರಾವಣ. ನನಗೆ ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್, ನನಗೆ ಯಾವುದೇ ಕ್ಯೂಸಿನ್ ಕೊಡಿ ನಾನು ಚೆನ್ನಾಗಿ ತಿಂತೀನಿ. ತಿನ್ನಕ್ಕೆ ಅಂತ ತುಂಬ ಇಷ್ಟ. दाल बहुत अच्छा बना है. ನೆಕ್ಸ್ಟು ಚೆನ್ನಾಗಿ ಟ್ರೈ ಮಾಡೋಣ. ಚನ್ನ ಮಸಾಲ ಪೂರಿ ಜೊತೆ ಮತ್ತು ಚೋಲೆ ಭಟೂರೆ ಅಂತಾರಲ್ಲ, ಅದ್ರ ಜೊತೆ ತುಂಬ ಚೆನ್ನಾಗಿರ್ತವೆ. ಇಟ್ಸ್ ಗುಡ್. ಇಲ್ಲಿ ಬೇಕಾದ್ರೆ ನಾರ್ತ್ ಇಂಡಿಯಾದಲ್ಲಿ ರೈಸ್ ತಿನ್ನೋದೇ ಇಲ್ಲ. 90% 95% ರೈಸ್ ತಿನ್ನಲ್ಲ. ಏನಿದ್ರು ಚಪಾತಿ, ದಾಲ್, ಮೊಸರು, ಬಟರ್ ಮಿಲ್ಕ್, ಲಸ್ಸಿ ಮಾಡ್ಕೋತಾರೆ. ಅದು ಬಿಟ್ಟರೆ ಸಾಂಬಾರು ಮಾಡ್ಕೋತಾರೆ. ಆಮೇಲೆ ಇವ್ರು ರಾಯ್ತಾದಲ್ಲಿ ಹೆಂಗೆ ಅಂದರೆ ಈ ಥರ ಬೂಂದಿ ಹಾಕ್ತಾರೆ. ಏನದು? ಬೂಂದಿ. ಓಕೆ. ಅಜ್ಜಿ ಥ್ಯಾಂಕ್ ಯು. ಮಸಾಲೆ ಬೂಂದಿನೂ ಇರ್ತವೆ ಮತ್ತು ಈ ಥರ ಪ್ಲೇನು ಇರ್ತವೆ. ನೋಡ್ಬೋದು ಈ ಥರ.
ರೋಟಿಯಲ್ಲೂ ಬಟರ್ ಅಥವಾ ಘೀ ಇಸ್ ಮ್ಯಾಂಡೇಟ್ರಿ. ಬಟರ್ ಘೀ ಇಲ್ಲ ಅಂದರೆ ಕೆಳಗಡೆ ಇಳಿಯಲ್ಲ ಅವ್ರಿಗೆ. ಸೊ ಆ ಟೇಸ್ಟ್ ಬರಬೇಕಂದ್ರೆ ರೋಟಿ, ದಾಲ್, ರೈತಾ ಇಷ್ಟೆಲ್ಲ ಒಂದು ಬೇಕೇ ಬೇಕು. ಇದ್ರ ಜೊತೆ ಆನಿಯನು ಮತ್ತು ಮೆಣಸಿನ್ಕಾಯಿ ಇದೆಲ್ಲ ನೆಂಚ್ಕೊಂಡು ತಿಂತಾರೆ. ನಾರ್ತ್ ಇಂಡಿಯನ್ ಪರಾಠ ಇದನ್ನೆಲ್ಲ ದಿನ ತಿನ್ನೋಕ್ಕಾಗಲ್ಲ ಆ್ಯಸ್ ಎ ಸೌತ್ ಇಂಡಿಯನ್, ಬಟ್ ಯಾವಾಗಲೂ ಒಂದ್ಸತಿ ತಿನ್ನೋಕ್ಕೆ ತುಂಬ ಖುಷಿ ಆಗುತ್ತೆ. ಓಕೆ, ಇವಾಗ ನಾನು ಟ್ರೈ ಮಾಡ್ತಾ ಇದ್ದೀನಿ. ನಾನು ತಿನ್ನಿಸ್ಲಾ? ಏನೋ ಒಂಥರ ತಿಂದಿರೋ ಡಿಶ್ ತಿಂದಿರೋ ಥರ ಫೀಲು. रोटी खाएंगे, अभी खाएंगे. बस ಬಸ್ ಬಸ್ बस हो गया, इतना सही हमारा बन गया. अरे कोई बात नहीं, खाओ आप. नहीं नहीं, अब भी खा लो, आ जाओ. ಫಸ್ಟು ನಾವು रोटी ಚಪಾತಿ, ಆ್ಯಕ್ಚುಲಿ ನಮ್ದಾಗ ಓಕೆ ಫಸ್ಟ್ ಟೈಮ್ ತಿಂತಾ ಇದ್ದೀನಿ, ಸೆಕೆಂಡ್ ಟೈಮ್. ಆ್ಯಕ್ಚುಲಿ ಬೆಂಗಳೂರಲ್ಲೆಲ್ಲ ಏನು ಸಿಗುತ್ತೆ ಅದಕ್ಕಿಂತ ಕಂಪ್ಲೀಟಾಗಿ ಡಿಫ್ರೆಂಟ್ ಆಗಿದೆ. ಅಲ್ಲಿ ಎಲ್ಲ ಹೋಟೆಲ್ಸಲ್ಲೆಲ್ಲ ಏನೇನು ಸಿಗುತ್ತೆ ಕಂಪೇರ್ ಮಾಡಿದ್ರೆ ಅದಕ್ಕೂ ಇದಕ್ಕೂ ಅಜಗಜ ಅಂತ ಡಿಫ್ರೆನ್ಸ್ ಇವರು. ಯಾಕಂದರೆ ನಾರ್ತ್ ಇಂಡಿಯಾದಲ್ಲಿ ಪ್ರಾಪರ್ ಸೌತ್ ಇಂಡಿಯನ್ ಯಾರಿಗೂ ಕುಕ್ ಮಾಡೋಕ್ಕೆ ಬರಲ್ಲ. ನೀವು ಸೌತ್ ಇಂಡಿಯನ್ ಡಿಶ್ ತಿನ್ನೋಕ್ಕೆ ಆಗಲ್ಲ ನಾರ್ತ್ ಇಂಡಿಯಾದಲ್ಲಿ, ಅಷ್ಟು ಕಚ್ಚಡವಾಗಿರ್ತವೆ. ಎಲ್ಲೋ ಒಂದೊಂದು ಕಡೆ ಚೆನ್ನಾಗಿರೋ ಸಿಗ್ಬೋದು ಅಷ್ಟೇ. ಹಂಗೆ ಸೌತ್ ಇಂಡಿಯಾದಲ್ಲಿ ಚೆನ್ನಾಗಿರೋ ಡಿಶಸ್ಸು ಕೆಫೆ ರೆಸ್ಟೋರೆಂಟ್ಸ್ ಇದೆ, ಬಟ್ ಲೋಕಲಲ್ಲಿ ಏನು ಮಾಡ್ತಾರೆ ಅದು ನಾರ್ತ್ ಇಂಡಿಯನ್ ಟೇಸ್ಟ್ ಬರಲ್ಲ. ಸೊ ಎರಡು ವೈಸ್ ವರ್ಸ ತುಂಬ ಡಿಫ್ರೆಂಟಾಗಿರ್ತವೆ. ನೀವು ಪ್ರಾಪರ್ ಕ್ವಿಸಿನ್ಸ್ ಫುಡ್ನ ಟ್ರೈ ಮಾಡಬೇಕಂದ್ರೆ ಆ ಒರಿಜಿನ್ ಪ್ಲೇಸಿಗೆ ಹೋದರೆ ಯು ವಿಲ್ ಗೆಟ್ ದ ಟೇಸ್ಟ್. ಅಂದರೆ ಮಾತಾಡ್ತಾನೆ ಇಲ್ಲ, ತಿಂತಾನೆ. ಆ್ಯಕ್ಚುಲಿ ಏನಿದೆ ಮಸ್ತಾಗಿದೆ, ನಮ್ಮದು ಮಾತೇ ಹೊರಟಲ್ಲ, ಸುಮ್ಮನೆ ತಿನ್ನಬೇಕು ಅಷ್ಟೇ. ನಾವು ಬೆಳಗ್ಗಿಂದ ಫ್ಲೈಟಲ್ಲೂ ಏನೂ ತಿಂದಿಲ್ಲ, ಹಾ. ಯಾಕಂದರೆ ಫ್ಲೈಟ್ ಫುಡ್ ನಾವು ಅಷ್ಟೊಂದು ಇಷ್ಟ ಪಡಲ್ಲ. ಸೊ ಸ್ವಲ್ಪ ಉಪ್ಪಿಟ್ಟು ತಿಂದಾಯ್ತು ಅಷ್ಟೇ. ಹೊಟ್ಟೆ ಹಸ್ಬಿಟ್ಟಿತ್ತು ನಿಜವಾಗ್ಲೂ. ಸೊ ನಾವು ಊಟ ತಿಂದ್ಬಿಟ್ಟು ಕಮ್ ಬ್ಯಾಕ್. ಆ್ಯಕ್ಚುಲಿ ಮಸ್ತಾಗಿದೆ ಗುರು, ನಿಜವಾಗ್ಲೂ ಚೆನ್ನಾಗಿದೆ. ನಾನು ಹೆಂಗಿರುತ್ತೆ ಏನೋ ಅಂದ್ಕೊಂಡಿದ್ದೆ ಊಟ, ನಿಜವಾಗ್ಲೂ ಮಸ್ತಾಗಿದೆ. ನೀವು ಯಾರಾದರೂ ನಿಮ್ಮ ಫ್ರೆಂಡ್ಸ್ ಯಾರಾದರೂ ನಾರ್ತ್ ಇಂಡಿಯನ್ಸ್ ಇದ್ದರೆ ಅವ್ರ ಮನೇಲಿ ನೀವು ಹೋಗಿ ಟ್ರೈ ಮಾಡಿ ನೋಡಿ. ಅಥವಾ ಅವ್ರಿಗೆ ತಗೊಂಬಂದು ಕೊಡಕ್ಕೆ ಹೇಳಿ. ನೀವೇನು ನೋಡಿ ಡೆಲ್ಲಿಗೆ ಬಂದರೆ ಲೋಕಲ್ ಫುಡ್ಸ್ ಟ್ರೈ ಮಾಡಿ. ನಾವಿನ್ನೂ ಹೊರಗಡೆ ಹೋಗಿಲ್ಲ, ಹೊರಗಡೆ ಫುಡ್ಸ್ ಹೆಂಗಿರುತ್ತೆ ಅಂತ ನೋಡೋಕ್ಕೆ. ಡೆಲ್ಲಿಲಿ ಮೋಮೋಸ್ ಫೇಮಸ್ ಅಂತೆ, ವೆರೈಟೀಸ್ ಟೈಪಲ್ಲಿ ಮೋಮೋಸ್ ಮಾಡಿರ್ತಾರೆ, ಅದನ್ನು ಟ್ರೈ ಮಾಡಿ ನೋಡೋಣ.